ನಮಸ್ಕಾರ ನಮಸ್ಕಾರ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜನಿ. ಏನಿವತ್ತು ಮೂರ್ ಸರಿ ನಮಸ್ಕಾರ ಹೇಳ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಅಲ್ವಾ? ಹೌದು, ಇವರಿಗೆ 3 ಸರಿ ಅಲ್ಲ 100 ಸರಿ ನಮಸ್ಕಾರ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಈ ಒಂದು ನಮಸ್ಕಾರದಿಂದ ಇಡೀ ರಾಜ್ಯದ ಜನರ ಮನಸ್ಸನ್ನ ಗೆದ್ದಿರುವಂತಹ ಕೃಷ್ಣ ಇವರು ಈಗ ಕೃಷ್ಣಂ ಪ್ರಣಯ ಸಖಿ ಅಂತ ಹಾಡ್ತಾ ಕುಣಿತಾ ಎಲ್ಲರನ್ನ ಮತ್ತೊಮ್ಮೆ ಗೆದ್ದಿದ್ದಾರೆ. ಈಗಾಗಲೇ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಗೊತ್ತಾಗಿರ್ಬೋದು. ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಇವ್ರದೇ ಹವಾ, ಇವ್ರದೇ ಹಾಡು, ಇವ್ರದೇ ಡ್ಯಾನ್ಸು, ಇವ್ರದೇ ರೀಲ್ಸು. ಸೊ ಈಗಾಗಲೇ ಗೊತ್ತಾಗಿದೆ, ಎಸ್ ಡೌಟೇ ಇಲ್ಲ, ಅವರೇ ನಿಮ್ಮೆಲ್ಲರ ನೆಚ್ಚಿನ ಚಿನ್ನದಂತ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಬಗ್ಗೆ. ಎಸ್, ಇವತ್ತು ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ತಂಡ ನಮ್ ಜೊತೆ ಇದೆ. ಮುಖ್ಯವಾಗಿ ಚಿತ್ರದ ನಾಯಕ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಮ್ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸರ್, ಆತ್ಮೀಯವಾದ ಸ್ವಾಗತ ನಿಮ್ಗೆ. ನಮಸ್ಕಾರ. ನಮಸ್ಕಾರ. ಓಕೆ, ಇನ್ನು ಈ ಚಿತ್ರದ ಸಾರಥಿ ಅಂದ್ರೆ ಚಿತ್ರರಂಗದಲ್ಲಿ ಒಂದು ಸಂಪ್ರದಾಯ ಅಂತ ಹೇಳ್ಬೋದು. ಅಂದ್ರೆ ಚಿತ್ರವನ್ನ ರಿಲೀಸ್ ಮಾಡೋಕ್ಕೂ ಮುಂಚೆ ಒಂದು ಪೋಸ್ಟರ್, ಟೀಸರ್, ಟ್ರೇಲರ್, ಆಮೇಲೆ ಸಾಂಗ್ಸ್, ಆಮೇಲೆ ಚಿತ್ರ, ಈ ರೀತಿ ರಿಲೀಸ್ ಮಾಡ್ತಾರೆ. ಆದ್ರೆ ಇವರು ಹಾಗಲ್ಲ, ಅದ್ ಏನ್ ಬೇಕಾದ್ರೆ ಆಗ್ಲಿ ನೋಡೇ ಬಿಡೋಣ ಅಂತ ಮೊದಲು ಸಾಂಗ್ಸ್ ಅನ್ನೇ ಬಿಟ್ಟು ಆ ಚಿತ್ರವನ್ನೇ ಗೆದ್ದಂತಹ ವ್ಯಕ್ತಿ ಇವರು, ಕೇವಲ ಹಾಡುಗಳಿಂದ. ಈಗ ಅವರು ಕೂಡ ನಮ್ ಜೊತೆ ಇದ್ದಾರೆ. ಈ ಚಿತ್ರದ ಸಾರಥಿ ನಿರ್ದೇಶಕರಾಗಿರುವಂತಹ ಶ್ರೀನಿವಾಸ್ ರಾಜು ಅವರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸರ್, ಆತ್ಮೀಯವಾದ ಸ್ವಾಗತ ತಮಗೂ ಕೂಡ. ಸರ್, ಈಗ ಒಂದು ಟೈಮ್ ಸರ್ ಹೇಗೆ ಅಂತಂದ್ರೆ, ಈಗ ರವಿಚಂದ್ರನ್ ಅವರ ಕಾಲದಲ್ಲಿ ಸಾಂಗ್ಸ್ ಸೂಪರ್ ಹಿಟ್ ಆಯ್ತು ಅಂತಂದ್ರೆ ಆ ಮೂವಿ ಸೂಪರ್ ಹಿಟ್ ಅಂತ. ಅಂದ್ರೆ ಎಲ್ರು ಸಾಂಗ್ಸ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗಿ ಥಿಯೇಟರ್ಗೆ ಹೋಗಿ ಮೂವಿ ನೋಡುವಂತ ಒಂದು ಟೈಮ್ ಆಗ. ಸೊ ಈಗ ಗಣೇಶ್ ಅವ್ರ ಮೂವಿ ಅಥವಾ ಗಣೇಶ್ ಅವ್ರನ್ನ ನೋಡಿದಾಗ ಅದೇ ಹಾದಿ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ಸಾಂಗ್ ಸೂಪರ್ ಹಿಟ್, ಆಲ್ಮೋಸ್ಟ್ ನಿಮ್ದು ಎಲ್ಲಾ ಮೂವೀಸ್ ಅಲ್ಲೂ ಸಾಂಗ್ ಸೂಪರ್ ಹಿಟ್, ಆಮೇಲೆ ಮೂವಿ ನೋಡ್ತಾರೆ ಜನ, ಮೂವಿನೂ ಸೂಪರ್ ಹಿಟ್. ಸೊ ಅದರಲ್ಲೂ ಕೃಷ್ಣಂ ಪ್ರಣಯ ಸಖಿ ಅಂತೂ ಹಾಗೆ ಅನ್ನಿಸ್ತಾ ಇದೆ. ಸರ್, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ? ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಬಿಕಾಸ್ ನನ್ನ ಚಿತ್ರಗಳೇ ಕಳೆದ ಸುಮಾರು ಚಿತ್ರಗಳು ಈ ಮಟ್ಟದ ದೊಡ್ಡ ಸಾಂಗ್ಸ್ ಅನ್ನ ನನ್ನ ಸಿನಿಮಾನು ಆಗಿರ್ಲಿಲ್ಲ. ಅದೊಂದು ಬ್ಲೆಸ್ಸಿಂಗ್ಸ್. ಖಂಡಿತ ಈ ಮಟ್ಟಕ್ಕೆ ಹೋಗುತ್ತೆ ಅನ್ಕೊಂಡಿರ್ಲಿಲ್ಲ ನಾನು. ಇಷ್ಟ ಆಗುತ್ತೆ, ಹಿಟ್ ಆಗುತ್ತೆ ಅಂತಿತ್ತು. ಈ ಮಟ್ಟಕ್ಕೆ ಸೂಪರ್ ಡೂಪರ್ ಹಿಟ್ಟು ಸಿಗ್ತವ್ರೆ. ನಾನು ರೀಲ್ ಮಾಡಿದ್ದೀನಿ ಸರ್, ರೀಲ್ ಮಾಡಿದ್ವಿ ಸರ್ ನಾವು ಅಂತ ಹೇಳ್ತಾರಲ್ಲ, ಖುಷಿ ಆಗುತ್ತೆ. ಒಂದು ಸಾಂಗ್ ಸಿನಿಮಾದ ಅಟ್ರಾಕ್ಷನ್, ಒಂದು ಇನ್ವಿಟೇಷನ್. ನೀವ್ ಹೇಳಿದ್ರಿ ರವಿ ಸರ್ ಅವರ ಸಾಂಗ್ ಹಿಟ್ ಆಗಿತ್ತ ಆದಾಗ ಎಲ್ಲ ಥಿಯೇಟರ್ಗೆ ಹೋಗಿ ನಾವು, ಅದ್ರಲ್ಲಿ ನಾನು ಒಬ್ಬ. ಸಾಂಗ್ ಹಿಟ್ ಆಗಿದ ತಕ್ಷಣ ಈ ಸಾಂಗ್ ಅಲ್ವಾ, ನಡಿ ನೋಡೋಣ ಅಂತ. ನಮ್ಮ ಸಿನಿಮಾದ ಸಾಂಗ್ ಹಿಟ್ ಆಗಿದೆ, ಅಂಡ್ ನಮ್ಮ ಸಾಂಗ್ ಎಷ್ಟೇ ಚೆನ್ನಾಗಿದೆಯೋ ಸಿನಿಮಾನು ಅಷ್ಟೇ ಖುಷಿ ಚೆನ್ನಾಗಿದೆ. ಓಕೆ ಸರ್, ಈಗ ನೀವು ದಂಡುಪಾಳ್ಯ, ಶಿವಂ ಆ ರೀತಿ ಮೂವಿ ಮಾಡಿದವರು. ಇವ್ರು ನೋಡಿದ್ರೆ ಮುಂಗಾರು ಮಳೆಯಲ್ಲಿ ಹುಡುಗಾಟ ಚೆಲ್ಲಾಟ ಆಡ್ಕೊಂಡಿದ್ದವರು. ಇವ್ರ ಜೊತೆ ನಿಮಗೆ ರೊಮ್ಯಾನ್ಸ್ ಮಾಡ್ಬೇಕು ಅಥವಾ ರೊಮ್ಯಾಂಟಿಕ್ ಮೂವಿ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಹೇಗೆ ನಿಮ್ಮಿಬ್ಬರ ಕಾಂಬಿನೇಷನ್ ವರ್ಕೌಟ್ ಆಗಿದೆ ಹೇಗೆ ಅಂತ? ಹೀಗೆ ಅಂದ್ರೆ ಹಿಂಗೆ ಇರ್ಬೋದು, ಇರಬೇಕು. ದಟ್ ವಾಸ್ ಮೈ ವಿಷನ್ ಬಿಫೋರ್ ಸ್ಟಾರ್ಟಿಂಗ್. ಅಂದ್ರೆ ಸಿನಿಮಾ ಲುಕ್ ಆಫ್ ದ ಫಿಲ್ಮ್ ಆಗಲಿ, ಆಡಿಯೋ ಸೌಂಡಿಂಗ್ ಆಗಲಿ, ಅದು ಇಟ್ ಇಸ್ ಆಪ್ಟ್ ಫಾರ್ ಆ ಟೈಟಲ್. ಎವ್ರಿಥಿಂಗ್ ಇಟ್ ಸೂಟ್ಸ್ ಹಿಮ್. ಸೊ ಇದೆಲ್ಲ ತಗೊಂಡಾಗ, ಫಾರ್ ಎಕ್ಸಾಂಪಲ್ ಇಫ್ ಐ ಅಪ್ಲೈ ಟು ಎನಿ ಅದರ್ ಅಂದ್ರೆ ಅದು ಇಟ್ ಮೇ ನಾಟ್ ಆಪ್ಟ್. ಇಟ್ಸ್ ಮೆಂಟ್ ಫಾರ್ ಹಿಮ್ ಅನ್ನೋದಿರುತ್ತಲ್ಲ. Okay, this subject or this kind of music, this kind of look, it's meant for Ganesh sir annadella. That is what happened. Adan wish madide hange. Okay. That's how it's happened. Okay. So good. What I wished, and every director wishes same thing. But sometimes it happens, sometimes won't. Is agide. ಗಣೇಶ್ ಅವ್ರಿಗೆ ತುಂಬಾ ಮೂವೀಸ್ ಅಲ್ಲಿ ಹೀರೋಯಿನ್ ಕೊಡ್ತಾರೆ, ಕೊನೆಗೆ ಕೆಲವೊಂದು ಮೂವಿಲಿ ಸಿಗಲ್ಲ, ಕೆಲವೊಂದು ಮೂವಿಲಿ ಇಬ್ರಿಬ್ರು ಹೀರೋಯಿನ್, ಕೆಲವೊಂದು ಮೂವಿಲಿ 3 ಜನ ಹೀರೋಯಿನ್ಗಳು. ಬಟ್ ಇಲ್ಲಿ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಆ ಸಾಂಗ್ ಅಲ್ಲಿ 8 ಜನ ಹುಡುಗಿರು ಬರ್ತಾರೆ. ಸೊ ಇಲ್ಲಿ ನಮಗೆ ಕನ್ಫ್ಯೂಷನ್ ಏನು ಅಂತಂದ್ರೆ, ಎಷ್ಟು ಜನ ಹೀರೋಯಿನ್ಸ್ ಅಂತ, 2 3 ಅಥವಾ 8 ಜನ ಏನಾರು ಇದ್ದಾರೆ? Heroines 2, but whole film 10 girls. Okay. I want to show him very colorful entry. ಅದಕ್ಕಾಗಿ 10 girls. ಒಂದು ಲೆವೆಲ್ಗೆ ಅನ್ಕೊಂಡಿರ್ತೀರಿ ಸಾಂಗ್ಸ್ ಚೆನ್ನಾಗಿದೆಪ್ಪ, ಹಿಟ್ ಆಗುತ್ತೆ ಅಂತ. ಬಟ್ ಎಲ್ಲಾ ಸಾಂಗ್ಸ್, ಅದರಲ್ಲೂ ದ್ವಾಪರ, ಈ ಲೆವೆಲ್ಗೆ, ಈ ರೇಂಜಿಗೆ ಸೂಪರ್ ಹಿಟ್ ಆಗುತ್ತೆ, ಜನ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ಅನ್ಸಿದ್ ಯಾವಾಗ ನಿಮಗೆ? ನನ್ನ ಲೈಫಲ್ಲಿ ಸ್ವಲ್ಪ ಅತಿವೃಷ್ಟಿ ಅನಾವೃಷ್ಟಿ. ಆದ್ರೆ ಹಿಂಗೆ ಇಲ್ಲ ಅಂದ್ರೆ ನನ್ನೇ ಕೇಳ್ತಾರೆ ಯಾವಾಗ ಬಂದ್ ಸರ್ ಸಾಂಗ್ ಅದು ಅಂತ.
ಇದು ಅತಿವೃಷ್ಟಿ. ಅತಿವೃಷ್ಟಿ ಅನಾವೃಷ್ಟಿ ಅದಕ್ಕೊಂದು ಏನೋ ಹಣೆ ಬರ್ದಲ್ಲಿ ಬರ್ದಿರ್ಬೇಕು. ನಮ್ಮ ಅಂಕಲ್ ಒಂದ್ಸಲಿ ಕೇಳಿದ್ರು, ಐ ಡೋಂಟ್ ನೇಮ್ ದ ಫಿಲ್ಮ್, ಓಕೆ ರಿಲೀಸ್ ಆಗಿತ್ತು, ಯಾವಾಗ ರಿಲೀಸ್ ಅಂದ್ರು. ಆಗಿದೆ ಅಂದೆ. ಹೌದಾ, ಪಬ್ಲಿಸಿಟಿನೇ ಮಾಡಿಲ್ಲ ಯಾರು? ಐ ಆಮ್ ಟಾಕಿಂಗ್ 5-6 years ಬ್ಯಾಕ್. ಹಂಗೆ ಅನಾವೃಷ್ಟಿ ನಮ್ದು, ಇಲ್ಲಾಂದ್ರೆ ಅತಿವೃಷ್ಟಿ. ಸರ್ ಯಾವಾಗ ಸರ್ ರಿಲೀಸು? ಸರ್ 15th ರಿಲೀಸ್ ಅಲ್ಲ ಸರ್. ವೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ಕೃಷ್ಣನ್ ಪ್ರಣಯಸಕ್ಕೆ ಸ್ವಲ್ಪ ಅತಿವೃಷ್ಟಿ. ಸೊ ಈ ಸಿನಿಮಾ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಟಿಲ್ ನೌ ಈಚ್ ಅಂಡ್ ಎವ್ರಿ ಡೇ ಹ್ಯಾಪಿನೆಸ್ ಇದೆ. ಶೂಟಿಂಗ್ ಇಂದ ಹಿಡಿದು ಆ ದ್ವಾಪರ ಸಾಂಗ್ ಮಾಡ್ಬೇಕಾದ್ರೆ, ಚಿನ್ನಮ್ಮ ಸಾಂಗ್ ಮಾಡ್ಬೇಕಾದ್ರೆ ಅಷ್ಟು ನಕ್ಕಿದೀವಿ ಸಾಂಗ್ ಮಾಡ್ಬೇಕಾದ್ರೆ. ಓಕೆ, ಸೊ ಅದೇ ಆ ಸಾಂಗ್ ಕಾಣಿಸ್ತಾ ಇರೋದು. ಆಗುತ್ತೆ ಅನ್ಕೊಂಡಿದ್ವಿ, ಬಟ್ ಮೂರರೊಬ್ರು ರೀಲ್ ಮಾಡಿರ್ತಾರೆ. ಅಂಡ್ ಇಂಪ್ರೆಷನ್ ನಾನು 7 ಕೋಟಿ ಇಂಪ್ರೆಷನ್ಸ್ ಅಂತ ನಾನೇ ಆಶ್ಚರ್ಯಪಟ್ಟೆ. ಅಯ್ಯೋ 7 ಕೋಟಿ ಜನ ಈ ಸಾಂಗ್ ಬಗ್ಗಿನ ಅವೇರ್ನೆಸ್, ಈ ಸಾಂಗ್ ಬಗ್ಗೆ ಗೊತ್ತು, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ದ್ವಾಪರ ಅಂದ್ರೆ ಗೊತ್ತು. ಹೌದು. ನನ್ನ ಸಿನಿಮಾ ಟೈಟ್ಲು ಕೃಷ್ಣಂ ಪ್ರಣಯ ಸಖಿ, ಅದ್ರ ಜೊತೆ ದ್ವಾಪರ ಗಣೇಶ್ ಸಾಂಗ್, ದ್ವಾಪರ ಹಿಂಗಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ರೀಲ್ಸ್ ಮಾಡ್ತಿದ್ದಾರೆ ಈಗ. ನೀವು ನಂಬ್ತಿರೋ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು ಬರೀ ಅದೇ. ನಾನು ಫಸ್ಟ್ ಕೇಳಿದ ತಕ್ಷಣ ನನಗೆ ಈಗ ಡೈಲಿ ಒಂದ್ಸರಿ ಕೇಳಲೇಬೇಕು ನನಗೆ ಆ ಸಾಂಗ್. ಆ ಲೆವೆಲ್ಗೆ ಇಷ್ಟ ಆಗ್ಬಿಟ್ಟಿದೆ. ಸಾಂಗ್ ಅದೊಂಥರ ಅಡಿಕ್ಷನ್ ಇದೆ. ಹೌದು, ನಾನು ಜಿಮ್ಮಲ್ಲಿ ಅದೇ ಬರ್ತಾ ಇರತ್ತೆ ನನಗೆ. ಜೇನ ದನಿಯ ಮೀನ ಕಣ್ಣಾಳೆ ಸೊಬಗೆ ಮೈ ತುಂಬಿದೆ, ಅದೇ ಓಡ್ತಾ ಇರುತ್ತೆ ಜಿಮ್ಮಲ್ಲಿ. 2 ಸಲ ಆಯ್ತು, ತಿರ್ಗಾ ಬೇರೆ ಸಾಂಗ್ ಹೋಗ್ತೀನಿ, ತಿರ್ಗಾ ಮತ್ತೆ ಇಲ್ಲೇ ಬರ್ತೀನಿ. ಹೇಗೆ ಈಗ ಅರ್ಜುನ್ ಜನ್ಯ ಸರ್ ಅಷ್ಟು ಬ್ಯುಸಿ ಇದಾರೆ, ಅಂತ ಬ್ಯುಸಿ ಪರ್ಸನ್ ನ ಕರ್ಕೊಂಡ್ ಬಂದು ಒಪ್ಸಿ ಮಾಡಿಸುವಂತ ದೊಡ್ಡ ಸವಾಲೇ ಆಗಿರ್ಬೇಕು. ಅದು ಈಗ ಲಿಟಲ್ ಬಿಟ್ ಆಕ್ಚುಲಿ ವೆನ್ ಇಸ್ ಡೈರೆಕ್ಟರ್ ಆಗಕ್ಕೂ ಮುಂಚೆ ಯೂಸ್ ಟು ಗಿವ್ ಎನಫ್ ಟೈಮ್. I know ಡೈರೆಕ್ಟರ್ ಚೇರಲ್ಲಿ ಕೂತ್ಕೋವಾಗ ರೆಸ್ಪಾನ್ಸಿಬಿಲಿಟಿ, ಬಟ್ ಈವನ್ ದೋ ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲೂ he gave such a wonderful songs. Good. ಸರ್, ಎಲ್ಲೋ ನೀವು ಮೊನ್ನೆ ಮ್ಯೂಸಿಕ್ ಹಿಟ್ ಅದು ಫಂಕ್ಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ತೀರಿ, ಈಗಿನ ಜನರೇಷನ್ ಅವ್ರಿಗೆ ನಾವು ಇಷ್ಟ ಆಗಿದೀವಿ ಅಂತಂದ್ರೆ ನಾವು ಇನ್ನೊಂದು 10 ವರ್ಷ ಸೇಫ್ ಅಂತ. ಸೊ ಸೇಫ್ ಅಂತ ಯಾಕೆ ಅನ್ನಿಸ್ತು ಅನ್ನೋದಕ್ಕಿಂತ ಸೇಫ್ ಇಲ್ಲ ಅಂತ ಅನ್ಸಿತ್ತ ನಿಮಗೆ ಅಂತ? ಅಲ್ಲ, ನಿಮ್ಗೆ ಸಾಂಗ್ ರೀಚ್ ಆಗೋದು ಇದೆಯಲ್ಲ, ಸಿನಿಮಾ ಬಿಡಿ, ಸಿನಿಮಾ ನೋಡ್ಬೇಕು ಅನ್ಸಿದ್ರೆ ಬರ್ತೀರಾ, ಬಟ್ ಸಾಂಗ್ ರೀಚ್ ಆಗೋದು ಇದೆಯಲ್ಲ, ನೀವು ಸಿನಿಮಾ ಥಿಯೇಟರ್ ಬಂದು ನೋಡ್ತೀರಾ, ಬಟ್ ಸಾಂಗ್ ಇದೆಯಲ್ಲ ಮೊಬೈಲ್ ಅಲ್ಲಿ ನೋಡ್ತಾನೆ ಇರ್ತೀರಾ. ಹೌದು ಹೌದು, ಯಾವಾಗ್ಲೂ ಈ ಅನ್ಸೇಫ್ ಸೇಫ್ ಅಲ್ಲ. ಅಂದ್ರೆ ನಿಮ್ಗೆ ಗಣೇಶ್ ನೋಡ್ಬೇಕು ಅಂದ್ರೆ ಹೊಸ ಪಿಕ್ಚರ್ ಯಾವ್ದು, ಕೃಷ್ಣ ಪ್ರಣಯ ಸಖಿ ಟಕ್ ಅಂತ ನೋಡು, ಖುಷಿ ಪಡು, ಆ ಸೇಫ್ ಹೇಳಿದ್ ನಾನು. ಇವತ್ತಿನ ಜನರೇಷನ್ಗೆ ಅಂದ್ರೆ ಮೊನ್ನೆ ನೋಡ್ತಿದ್ದೆ, 3 ವರ್ಷದ ಮಗು ಹಾಡು ಹೇಳ್ತಾ ಇತ್ತು. 3 ವರ್ಷದ ಮಗು, ಅವ್ರ ಮನಸ್ಸಲ್ಲಿ ಜಾಗ ಸಿಗೋದಿದೆಯಲ್ಲ, ನಮ್ ಫೋಟೋ ನೋಡ್ಬಿಟ್ಟು ಗಣೇಶ್ ಅಂತ ಹೇಳೋದಿದೆಯಲ್ಲ, ಅದ್ ಸೇಫೆಸ್ಟ್ ಜಾಗ ಅಲ್ವಾ? ಮನ್ಸ್ಗಿಂತ ಸೇಫೆಸ್ಟ್ ಜಾಗ ಯಾವ್ದಿಲ್ಲ. ಸಿನಿಮಾ ಬಿಡಿ, ಬರುತ್ತೆ ಹೋಗುತ್ತೆ, ಹೇಳುತ್ತೆ ಬೀಳುತ್ತೆ, ಬಟ್ ಮನ್ಸಲ್ಲಿ ಕೂತ್ಕೊಳ್ಳೋ ಜಾಗ ಅದು ಸೇಫೆಸ್ಟ್ ಅಂತ ಹೇಳಿ. ಸೊ ಇವತ್ತಿನ ಜನರೇಷನ್ಗೂ ಈ ಸಾಂಗ್ ತಲುಪಿದೆ ಅಂದ್ರೆ ಅದು ಸೇಫ್ ಜಾಗದಲ್ಲಿ ಇದೆ ಅಂತ, ಸಿನಿಮಾ ಸೇಫ್ ಜಾಗದಲ್ಲಿ ಇದೆ ಅಂತ, ಆ ಸೇಫ್ ಹೇಳಿದ್. ಎಲ್ಲಾರು ಕೂಡ ಎಲ್ಲಾ ತರದ ಒಂದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಗೆ ಅಡಿಕ್ಟ್ ಆಗಿದ್ದಾರೆ. ಹೌದು, ಇದನ್ನೆಲ್ಲ ಮೀರಿ ನಾವು ಸಾಂಗ್ ಹಿಟ್ ಮಾಡಿ ಸಿನಿಮಾ ಕರ್ಕೊಂಡ್ ಬರೋದು ಇದೆಯಲ್ಲ, ಇಟ್ಸ್ ಎ ಚಾಲೆಂಜ್ ಫಾರ್ ಮೂವಿ ಮೇಕರ್ಸ್. ಹೌದು, ಅದ್ರಲ್ಲಿ ಈ ಸಾಂಗ್ ಹಿಂಗ್ ಹೋಗ್ತಾ ಇದೆ ಅಂದಾಗ ಸೇಫ್ ಆಗಿದೀವಿ ಅಂತಲ್ಲ. That's what I meant. Okay. This kind of publicity, reachability, we have to spend a lot. So, crores ಖರ್ಚು ಮಾಡೋದು ಇಷ್ಟು ಪಬ್ಲಿಸಿಟಿ. ನಿಮಗೆ ಎಷ್ಟು ಟ್ರೈ ಮಾಡ್ತೀರಾ? ಒಂದು ಪ್ಲಾಟ್ಫಾರ್ಮ್ ಅಲ್ಲೇ ನಿಮ್ಗೆ 4 ಲಕ್ಷ ಚೇಂಜ್ ರೀಲ್ಸ್ ಹೋಗಿದೆ ಒಂದು ಪ್ಲಾಟ್ಫಾರ್ಮ್. ಆ ತರ ತಗೊಂಡ್ರೆ ನಿಮ್ಗೆ 1 million ರೀಲ್ಸ್ ಗಳಾಗಿದೆ. The song went to every corner of the state ಅಂತ ಇದೆಲ್ಲ. That is a big achievement before release. ಕರ್ನಾಟಕ ಪಾಪ್ಯುಲೇಷನ್ ಒಂದು 6 ಕೋಟಿ ಅಂದ್ರೆ ನಮ್ ಲೆಕ್ಕದಲ್ಲಿ ಆಲ್ರೆಡಿ ಈ ಸಾಂಗ್ ಒಂದು ಅರ್ಧ ಪಾಪ್ಯುಲೇಷನ್ ರೀಚ್ ಆಗಿದೆ. ಒಂದು 3 ಕೋಟಿ ಜನಕ್ಕೆ ಆರಾಮಾಗಿ ರೀಚ್ ಆಗಿದೆ. ಸೊ ದಟ್ಸ್ ದ ಬಿಗ್ ಥಿಂಗ್. ಇಂಪ್ರೆಷನ್ಸ್ ಅದು ಆಲ್ ಓವರ್ ದ ವರ್ಲ್ಡ್ ತಗೊಂಡ್ರೆ ಅದರ ಇಂಪ್ಯಾಕ್ಟ್ ಕಮ್ಸ್ ಇನ್. ನಾನು ರೀಚಬಿಲಿಟಿ ಆಫ್ ದ 7 crores ಅಲ್ಲಿ
ಖಂಡಿತ ಒಂದು 3 ಕೋಟಿ ಜನಕ್ಕೆ ನಮ್ಮ ಸಿನಿಮಾ ನೇಮ್ ಗೊತ್ತಿದೆ ಅಂದೆಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಹೌದು. ಸ್ಟ್ಯಾಟಿಸ್ಟಿಕ್ಸ್ ವೈಸ್ ಐ ಆಮ್ ಸೇಯಿಂಗ್ ಸಾಂಗ್ ಗೆದ್ರೆ ಮೂವಿ ಗೆದ್ದ ಹಾಗೆ ಸರ್. ಅದೇನದು ಫಾರ್ಮುಲಾ, ಅದು ಪರ್ಟಿಕ್ಯುಲರ್ ಇಂಡಿಯನ್ ಸಿನಿಮಾ ಫಾರ್ಮುಲಾ. ಈಗಲ್ಲ ಐ ಆಮ್ ಸೇಯಿಂಗ್, ಇಫ್ ಯು ಟೇಕ್ ಫ್ರಮ್ ರಾಜ್ ಕಪೂರ್, ದೇವಾನಂದ್, ಅಲ್ಲಿಂದ ತಗೊಂಡು ರೀಸೆಂಟ್ ಗಣೇಶ ತನಕ, ಎವ್ರಿ ಮೂವಿ ಇಫ್ ಇಟ್ ಈಸ್ ಅ ಸಾಂಗ್ ಮ್ಯೂಸಿಕಲಿ ಒಂದು ಸಿನಿಮಾ ಹಿಟ್ ಆದ್ರೆ ಅದು ಫೇಲ್ ಆಗಿದ್ದ ವಾಟ್ ಯು ಕಾಲ್ಡ್ ರಿಸೆಂಬ್ಲೆನ್ಸೇ ಇಲ್ಲ ಇನ್ ಎನಿ ಲ್ಯಾಂಗ್ವೇಜ್. ಅದ್ರಲ್ಲೂ ನೀವು ಒಂದ್ ಗಟ್ಟಿ ನಿರ್ಧಾರ ತಗೊಂತೀರಿ, ನೋ ಟೀಸರ್, ನೋ ಟ್ರೈಲರ್, ಅದು ಯಾಕೆ, ಏನ್ ಸರ್ ಅದು? ನೆಸೆಸಿಟಿ, ಡಿಮಾಂಡ್ ಅಂಡ್ ಸಪ್ಲೈ ಇದರಲ್ಲಿ. ದಿಸ್ ಸಿನಿಮಾ ಇಸ್ ಆಡಿಯನ್ಸ್ ಆರ್ ನಾಟ್ ಡಿಮಾಂಡಿಂಗ್ ಈ ಟ್ರೈಲರ್ ನಂಗೆ ಬೇಕು ಅನ್ನೋದು ಅವ್ರು ಅನ್ಕೊಂಡಿಲ್ಲ, ಬಿಕಾಸ್ ದೇ ಆರ್ ಎಂಜಾಯಿಂಗ್ ದ ಮ್ಯೂಸಿಕ್ ಇಟ್ ಸೆಲ್ಫ್. ಸೊ ಒಂದು ಟ್ರೈಲರ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಯು ಯೋರ್ ಸೆಲ್ಫ್ ಗಿವ್ ಎ ಸಮ್ ಗ್ಲಿಮ್ಸ್ ಆರ್ ಕ್ಲೂ ಟು ದ ಆಡಿಯನ್ಸ್, ವೆದರ್ ಗುಡ್ ಆರ್ ಬ್ಯಾಡ್ ವಾಟ್ ಎವರ್ ಇಟ್ ಇಸ್, ಬಟ್ ನೀವೇ ಒಂದು ಬಿಟ್ಕೊಡ್ತೀರಾ ಯಾವುದೋ ಒಂದು. ಈಗ ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಸೇಯಿಂಗ್ ಫೀಲ್ ಗುಡ್ ಮೂವಿ ಅನ್ನೋದು ಆಲ್ರೆಡಿ ಅಪ್ರೂವ್ಡ್. ಸೊ ಗ್ಲಿಮ್ಸ್ ಅದಕ್ಕೆ ಲೆಟ್ ಅಸ್ ವಾಚ್ ಹೋಲ್ ಮೂವಿ ಅನ್ನೋದು ನನ್ನ ಇಂಟೆನ್ಷನ್. ವೈ ಯು ವಾಂಟ್ ಗ್ಲಿಮ್ಸ್, ವೇಟ್ ಫಾರ್ ಅ ವೀಕ್ ಅಷ್ಟೇ ಕಮೆಂಟ್ ವಾಚ್ ಇನ್ ಥಿಯೇಟರ್. ಅದಕ್ಕೆ ಐ ಆಮ್ ನಾಟ್, ಬೇರೆ ಇಂಟೆನ್ಷನ್ ಇಲ್ಲ. ಸ್ಪೆಷಲಿ ಸಾಂಗ್ ಇಂದ ಇದು ಹಿಟ್ ಆಗ್ತಾ ಇರೋದ್ರಿಂದ ಸಿಂಗರ್ಸ್ ಬಗ್ಗೆ ಮಾತಾಡ್ಬೇಕು, ಅರ್ಜುನ್ ಸರ್ ಬಗ್ಗೆ ಮಾತಾಡ್ಲೇಬೇಕು. ಒಂದು ಇವರು ಯಾರು ನಮ್ಮ ಚಂದನ್ ಶೆಟ್ಟಿ ಅವ್ರು ಹಾಡಿದ್ದಾರೆ ಒಂದು ಸಾಂಗ್, ಇನ್ನೊಂದು ಸಾಂಗ್ ಈ ಜಸ್ಕರಣ್ ಸಿಂಗ್ ಅವ್ರ ಬಗ್ಗೆ ಹೇಳೋದಾದ್ರೆ, ಮೈ ಮ್ಯಾರೇಜ್ ಇಸ್ ಫಿಕ್ಸ್, ಇವ್ರು ಫಿಕ್ಸ್ ಆಗಿದ್ರು ಫಸ್ಟ್, ಇದು ಚಂದನ್ ಶೆಟ್ಟಿನೇ ಹಾಡೋದು ಅಂತ, ರ್ಯಾಪರ್ ಸ್ಟೈಲ್ ಅಲ್ಲಿ ಇದು ಚಂದನ್ ಶೆಟ್ಟಿ ಕೈಲಿ ಹಾಡಿಸ್ತೀವಿ ಅಂತ ಇಷ್ಟ ಆಯ್ತು. ಅಂಡ್ ಹಿ ವಾಂಟೆಡ್ ಟು ಬ್ರಿಂಗ್ ಇವರು ಅರ್ಜುನ್ ಡಿಫ್ರೆಂಟ್ ಕೈಂಡ್ ಆಫ್ ವಾಯ್ಸ್, ಹಾಗಾಗಿ ಜಸ್ಕರಣ್ ಸಿಂಗ್. ಆಮೇಲೆ ಈಗ ನಮ್ ಸಿನಿಮಾ ಅಂದ್ರೆ ಸೋನು ನಿಗಮ್ದು ಒಂದು ಸಾಂಗ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ, ಯಾವಾಗ್ಲೂ ಒಂದಿರ್ಲಿ ಅಂತ. ಸೊ ಸೋನು ನಿಗಮ್ ಅವ್ರದ್ದು ಒಂದು, ಬಟ್ ಎಲ್ಲೂ ನೀವ್ ಅನ್ಕೊಂಡಿದ್ರಲ್ಲ ಅವ್ರದ್ದು ಸಾಂಗ್ ಇರ್ಬೇಕು ಅಂತ, ಬಟ್ ಎಲ್ಲೂ ಫೇಲ್ ಆಗಿಲ್ಲ ನೋಡಿ. ಎಲ್ಲ ಸೋನು ನಿಗಮ್ ಸಾಂಗ್ ಎಲ್ಲ ಹಿಟ್ ಆಗ್ಬಿಟ್ಟಿದೆ. ಹೇಗಲ್ಲ ನಾವು ನೋಡಿ ಎಲ್ಲರಿಗೂ ಇಷ್ಟ ಆಗಿದೆ ಸಾಂಗ್. ಚಿತ್ರಮ್ಮನ್ ಸಾಂಗು, ಆಮೇಲೆ ಚಿನ್ನಮ್ಮ ಚಿನ್ನ, ವೆರೈಟಿ ನಿಮ್ಗಿದೆ ಮ್ಯೂಸಿಕಲಿ ಕೂಡ ಅರ್ಜುನ್ ಜನ್ಯ ಅವ್ರ ಕಡೆಯಿಂದ, ಅಂಡ್ ಸಿಂಗರ್ ಸೆಲೆಕ್ಷನ್ ಅಲ್ಲೂ ಕೂಡ ನಿಮ್ಗೆ ವೆರೈಟಿ ಇರ್ಬೇಕಲ್ಲ ಸಾಂಗ್. ಸೊ ಆ ವೆರೈಟಿ ವಾಯ್ಸಸ್ ಗಳು ಕೂಡ ಈ ಸಿನಿಮಾ. ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್, ಶಶಿಕುಮಾರ್ ಸರ್, ರಂಗಾಯಣ ರಘು ಸರ್, ಶ್ರುತಿ ಮೇಡಮ್ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್? ಆಲ್ ಗುಡ್ ಆಕ್ಟರ್ಸ್, ಬಿಕಾಸ್ ಆಲ್ರೆಡಿ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಸ್ ಮಾಡಿದ ಆಕ್ಟರ್ಸ್. ಈ ಸಿನಿಮಾ ಅವ್ರಿಗೆ ಅಡಿಷನಲ್ ಆಗಿ ಏನು ಕೊಡಲ್ಲ, ಬಟ್ ಅವರ ಪ್ರೆಸೆನ್ಸ್ ಮೇಡ್ ದ ಡಿಫರೆನ್ಸ್ ಈ ಸಿನಿಮಾ. ಬಿಕಾಸ್ ಅವರು ಇದ್ರೇನೆ ಸಿನಿಮಾ ಒಂಚೂರು ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಸ್ಟ್ ಇದ್ದಂಗೆ. ಓಕೆ, ಗಣೇಶ್ ಸರ್, ಶಶಿಕುಮಾರ್ ಸರ್ ಅವ್ರ ಮೂವಿ ನೋಡ್ಕೊಂಡು ಬೆಳೆದವ್ರು ನಾನು. ಅವ್ರ ಮೂವಿ ನೋಡ್ತಾ ಇದ್ದೆ, ಅವ್ರ ಡ್ಯಾನ್ಸ್ ಎಲ್ಲ ಇಷ್ಟ ಆಗ್ತಿತ್ತು ಅಂತ ಹೇಳಿದವರು. ಈಗ ಅವ್ರ ಜೊತೆನೆ ಆಕ್ಟ್ ಮಾಡೋದು ಅಂತಂದ್ರೆ ನಿಮಗೆ ಒಂದು ಬ್ಲೆಸ್ಡ್ ಅಂತ ಹೇಳಿದ್ರಿ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅವ್ರ ಸಿನಿಮಾ ಸ್ಕೂಲ್ ನೋಡಿದ್ವಲ್ಲ, ಆ ರಿದಮ್ ಗೊತ್ತು, ಈ ಡೈಲಾಗ್ ಹಿಂಗೆ ಬರುತ್ತೆ ಅಂತ ಗೊತ್ತು. ಓಕೆ, ಸೊ ಅವ್ರಿಗೊಂದು ಸೀನ್ ಕೊಟ್ಬಿಟ್ಟು ಈ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾನು ಹಿಂಗೆ ಮೋಸ್ಟ್ಲಿ ಇದೇ ರಿದಮ್ ಅಲ್ಲಿ ಹೇಳ್ತಾರೆ ಇವರು, ಹೀಗೆ ಡೈಲಾಗ್ ಹೇಳ್ಬೇಕಾದ್ರೆ ಹೀಗೆ ಕೈ ಹಾಕ್ತಾರೆ ಅಂತ ನನ್ನ ತಲೆಯಲ್ಲಿ ಇರ್ತಿತ್ತು. ನಾನು ಬಂದು ಹೇಳ್ತಿದ್ದೆ, ನೋಡಿ ಈಗ ಡೈಲಾಗ್ ಶಶಿ ಅವರು ಕೈ ಹಾಕ್ತಾರೆ ಸಾರು ಅಂತ, ಅವ್ರು ಹಾಕ್ತಿದ್ದಂಗೆ ಕೃಷ್ಣ ಅಂತ ಹಾಕೋರು. ಸೊ ಅಂದ್ರೆ ನೋಡಿದೀವಿ ಅವ್ರ ಪಿಕ್ಚರ್, ಅವ್ರು ಯಾವ ತರ ಮಾಡ್ತಾರೆ ಅಂತ ಗೊತ್ತು. ಐ ಆಲ್ವೇಸ್ ಬಿಲೀವ್ ಇನ್ ಬಿಹೇವಿಂಗ್ ಇವ್ರೆ. ಆ ಸೀನ್ ನ ಪ್ರಾಕ್ಟೀಸ್ ಮಾಡಲ್ಲ ನಾನು. ಸೀನ್ ಇಲ್ಲಿ ಬರ್ತೀನಿ, ಹಿಂಗ್ ಹೇಳ್ತೀನಿ, ಡೈರೆಕ್ಟರ್ ಇದು 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 ಹೀಗೆ ಅಂತ ವೆರಿ ನ್ಯಾಚುರಲ್ ಆಗಿರ್ಬೇಕು, ಬರ್ಬೇಕು, ಮಾತಾಡ್ಬೇಕು, ಆ ಕ್ಯಾರೆಕ್ಟರ್ ಹಿಂಗ್ ಬಿಹೇವ್ ಮಾಡ್ಬೇಕು, ಆಕ್ಟ್ ಮಾಡಕ್ ಹೋಗ್ಬಾರ್ದು ಅಂತ ನಾನು. ಸೊ ಅದನ್ನೇ ಕೃಷ್ಣಂ ಪ್ರಣಯ ಸಖಿಯಲ್ಲಿ. ಸೊ ರಿಹರ್ಸ್ ಜಾಸ್ತಿ ಒಂದ್ಸಲ ರಿಹರ್ಸ್, ಸರ್ ನೀವ್ ಹಿಂಗ್ ಮಾಡ್ತೀರಿ, ನಾನು ಹಿಂಗ್ ಮಾಡ್ತೀನಿ, ನಾನು ಓಕೆ ಬನ್ನಿ ಸರ್ ಒಂದು ರಿಹರ್ಸಲ್ ಟೇಕ್ ಹೋದ್ರೆ ಆ ಕ್ಯಾರೆಕ್ಟರ್ ಏನ್ ಬೇಕೋ ಅದು ಆತರ ಮಾಡಿದ್ವಿ. ಸೊ ರೀಟೇಕ್ಸ್ ಏನ್ ಜಾಸ್ತಿ ಇಲ್ಲ, ಪಟ 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 ಅಂತ. ಆಮೇಲೆ ಎಲ್ಲರಿಗೂ ಸಖತ್ ಮೆಮೊರಿ, ಎಲ್ಲರಿಗೂ ಚೆನ್ನಾಗಿ ಬರ್ತಿದ್, ಪಟ ಪಟ ಅಂತ ಮುಗಿಸ್ತಿದ್ವಿ. ಈಗ ಗೊತ್ತು ನಮಗೆಲ್ಲ ದೊಡ್ಡ ದೊಡ್ಡ ಬಜೆಟ್ ಮೂವಿಗಳು, ಆಕ್ಷನ್ ಮೂವಿಗಳ ನಡುವೆ ಇಂತ ಒಂದು ಫೀಲ್ ಗುಡ್ ಮೂವಿ ಬೇಕಾಗಿತ್ತು ಜನರಿಗೆ ಅಂತ. ಸೊ ಇದೆಲ್ಲ ನೋಡ್ಕೊಂಡೇ ನೀವು ಕೃಷ್ಣಂ ಪ್ರಣಯ ಸಖಿ ಪ್ಲಾನ್ ಮಾಡಿದ್ದು. ನನಗೆ ವಿಷನ್ ಅನ್ನೋದು ಏನಾಗಿದೆ, ಇಟ್ ಈಸ್ ವೆಂಟ್ ಬಿಯಾಂಡ್ ನಮ್ಮ, ಅಂದ್ರೆ ಆಡಿಯನ್ ಈಸ್ ನಾವು ಇಂಟೆಲಿಜೆಂಟ್ ದ್ಯಾನ್ ಮೇಕರ್, ಬಿಕಾಸ್ ಅವ್ರ ವಿಷನ್ ಅಷ್ಟಾಗಿದೆ. ಯಾಕಂದ್ರೆ OTT ಪ್ಲಾಟ್ಫಾರ್ಮ್ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಯಾವ್ದೊಂದು ಸ್ಮಾಲ್ ಮೆಲೋ ಡ್ರಾಮಾ ನೋಡ್ತಾನೆ, ಸ್ವೈಪ್ ಮಾಡಿದ್ರೆ ಟಕ್ ಅಂತ ಯಾವ್ದೊಂದು ಮ್ಯಾಡ್ ಮ್ಯಾಕ್ಸ್ ತರ ಒಂದು ಹಾಲಿವುಡ್ ಸಿನಿಮಾ ಬರುತ್ತೆ. ಸೊ ಅವ್ನಿಗೆ ವಿಷನ್ ಚೇಂಜ್ ಅವ್ರಿಗೆ ಈಸ್ ಹ್ಯಾಬಿಚುಯೇಟ್ ಆಗಿದ್ದಾನೆ.
ಸೊ ಅವ್ನಿಗೆ ಎಲ್ಲ ಗೊತ್ತಿದ ಮೇಲೆ ಹೌ ಕ್ಯಾನ್ ಐ ಕನ್ವಿನ್ಸ್ ದೆಮ್? ಇದು ಬಿಗ್ಗೆಸ್ಟ್ ಟಾಸ್ಕ್ ಆಕ್ಚುಲಿ ಇವತ್ತು ನಾನಲ್ಲ, ರೈಟರ್ಸ್ಗೆ ಡೈರೆಕ್ಟರ್ಸ್ಗೆ ಇವತ್ತು ಎಂಟೈರ್ ಇಂಡಸ್ಟ್ರಿ ನಾಟ್ ಓನ್ಲಿ ಹಿಯರ್ ಎವ್ರಿವೇರ್ ಸ್ಟ್ರಗ್ಲಿಂಗ್ ಫಾರ್ ಗುಡ್ ಸ್ಟೋರೀಸ್ ಅನ್ನೋದೊಂದು ಇತ್ತಲ್ಲ, ದಟ್ ಈಸ್ ದೇರ್. ಸೊ ಐ ವಾಂಟ್ ಟು ಸರ್ವ್ ಎ ವೆರಿ ಸಿಂಪಲ್ ಸ್ಟೋರಿ. ಇದರಲ್ಲಿರೋ ಸಿಂಪಲ್ ಸ್ಟೋರಿ ವಿಚ್ ಹ್ಯಾಸ್ ಟು ಕನೆಕ್ಟ್. ಮೆಲೋ ಡ್ರಾಮಾ ಇರಬಾರ್ದು, ಎಲ್ಲ ಕನೆಕ್ಟ್ ಆಗಬೇಕು, ಅಂಡ್ ಇಟ್ ಹ್ಯಾಸ್ ಟು ಬಿ ಮ್ಯೂಸಿಕಲ್. ಸೊ ಅದು ಆಗುತ್ತಾ ಇಲ್ಲ ಆಗುತ್ತಾ ಪ್ರಾಬ್ಲಿ ನಾನು ಸ್ಟಾರ್ಟ್ ಮಾಡಿದ್ರೆ ನಮಗೆ ಪೀಪಲ್ ಮೇ ಥಿಂಕ್ ಪ್ರಶಾಂತ್ ಇವರೆಲ್ಲ he believed me other than rest of crew, nam writing team agli, yes sir, why you're saying so simple, we'd have done this melodrama, illond inna action idbehogaitu, climax innond churu inna nimge ಯಾವುದೋ ಒಂದು ರೈಟಿಂಗ್ ಅಲ್ಲಿ ದ ಸ್ಟೀರಿಯೋಫೋನಿಕ್ ರೈಟಿಂಗ್ ಒಂದು ಬರುತ್ತೆ, ವಾಟ್ ಯು ಕಾಲ್ಡ್ ಲ್ಯಾಂಡ್ ಮೈನಿಂಗ್ ಇಡೋಣ ಸರ್, ಬ್ಲಾಸ್ಟ್ ಆಗ್ತಾ ಇರುತ್ತೆ, ಹೀರೋ ವಿಲ್ ಹುಡುಗಿನ ತಗೊಂಡು ಹೋಗ್ತಾ ಇರ್ತಾರೆ, ಆ ಡಿಸ್ಟರ್ಬೆನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಅದು ವಿಲನ್ ಇಟ್ಟಿರ್ತಾರೆ ಅಂತ ಟು ಡಿಸ್ಟರ್ಬ್ ದ ಥಿಂಗ್. ಇದೆಲ್ಲ ವರ್ಕೌಟ್. ಸೊ ಇಟ್ ಹ್ಯಾಸ್ ಟು ಎಮರ್ಜ್ ಫ್ರಮ್ ದ ಸ್ಟೋರಿ ಎಮರ್ಜ್ ಆಗಲಿ ಅನ್ನೋದು. ಸೊ ಅದೇ ತರ ಮ್ಯೂಸಿಕ್. ಸೊ ಮೈ ಗೆಸ್ ಇಸ್ ವೆನ್ ಇಸ್ ರೈಟ್ ಇಟ್ ಮ್ಯೂಸಿಕ್, ದ ಸಿನಿಮಾ ಆಲ್ಸೋ ವಿಲ್ ಬಿ ರೈಟ್ ಅಂಡ್ ದಿ ಸಿನಿಮಾ ಇಸ್ ರಿಕ್ವೈರ್ಡ್ ನೌ. ಕಾನ್ಫಿಡೆಂಟ್ ಆಗಿ ವಿತ್ ಫ್ಯಾಮಿಲಿ ಎಸ್ ಹೋಗ್ಬೋದಾ ಅಂದ್ರೆ ಎಸ್ ಹೋಗ್ಬೋದು. ಈಗಿನ ಚಿತ್ರರಂಗದ ಪರಿಸ್ಥಿತಿ ಹೇಗಿದೆ ಅಂದ್ರೆ ತುಂಬಾ ಲಾಂಗ್ ಗ್ಯಾಪ್ ನಂತರ ದೊಡ್ಡ ಸ್ಟಾರ್ ಮೂವಿ ಬರ್ತಾ ಇರೋದು. ಸೊ ನಿಮಗಿದು ಚಾಲೆಂಜ್ ಸರ್, ನನ್ನ ಪ್ರಕಾರ ಚಾಲೆಂಜ್ ಇದು. ಎಲ್ಲಾದ್ರೂ ಒಂದ್ ಕಡೆ ಒತ್ತಡ, ಒಂದ್ ರೀತಿ ಏನಾದ್ರು ಆತರ ಏನಾದ್ರು ಫೀಲ್ ಆಗ್ತಾ ಇದೆಯಾ? ನಾನು ನಮ್ ಶ್ರೀನಿವಾಸ ರಾಜು ಅವರು ಇಬ್ರು ಒತ್ತಡ ತಗೊಳ್ಳೋ ಫಿಗರ್ಗಳೇ ಇಲ್ಲ. ಒತ್ತಡ ಅಲ್ಲ, ವಾಟ್ ಹ್ಯಾಪನ್ಸ್ ಹ್ಯಾಪನ್ಸ್. ನೀವು ಜನ ಥಿಯೇಟರ್ ಕಡೆ ಬರ್ತಾ ಇಲ್ಲ. ಸುಳ್ಳು ಸುಳ್ಳು ಸುಳ್ಳು. ನಾವು ಗುಡ್ ಪ್ರಾಡಕ್ಟ್ ಕೊಟ್ರೆ ಬರ್ತಾರೆ ಅವರು. ದುಡ್ಡು ಎಲ್ಲಾರ್ದು ದುಡ್ಡು ಎಲ್ಲ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ತಾನೆ ನಾವು. ಇವತ್ತಿನ ಕಾಂಪಿಟೇಷನ್ ಅಲ್ಲಿ ನೀವು ಮನೆಗೆ ಹೋಗಿ ಟೆಲಿವಿಷನ್ ಹಾಕಿದ ತಕ್ಷಣ ನಿಮ್ಗೆ 10 OTT ನೋಡಿ ನೋಡಿ ಅವನು ಕೂಡ ಬೇಜಾರಾಗಿದ್ದಾನೆ, ಪ್ರೇಕ್ಷಕನು. ಅವನು ಕೂಡ ಏನ್ ನೋಡ್ಲಿ ಅಂತ. ಈ ಪಿಕ್ಚರ್ ನೋಡು, ಕಾಲ್ ಪಿಕ್ಚರ್ ನೋಡು, ನೆಕ್ಸ್ಟ್ ಪಿಕ್ಚರ್ ನೋಡು, ಕಾಲ್ ಪಿಕ್ಚರ್ ನೋಡು. ಓಕೆ, ಆ ಪಿಕ್ಚರ್ ಯಾವ್ದೋ ನೋಡ್ತಾ ಇದ್ದೆ, ಅದೊಂದು ಸಾಂಗ್ ಚೆನ್ನಾಗಿತ್ತು, ಅದ್ ನೋಡ್ಕೊಂಬರೋಣ. ಅಲ್ಲೋಗು ಯಾವ್ದೋ ಒಂದ್ ಮನೆ ಸೀರೀಸ್ ನೋಡ್ದಿದ್ನಲ್ಲ, 8 ಎಪಿಸೋಡ್ ಇತ್ತು, 3 ಮುಗಿಸಿದೆ, ಇನ್ನೊಂದು ಎಪಿಸೋಡ್ ನೋಡ್ಬಿಡೋಣ. ಹಂಗಾಗಿದ್ದಾರೆ. ಎಕ್ಸಾಕ್ಟ್ಲಿ. ಓಕೆ, ಅವ್ರಿಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಕಂಟೆಂಟು ನಿಮ್ಗೆ ಅಷ್ಟಿದೆ OTT ಅಲ್ಲಿ. ಓಕೆ, ಅವ್ನು ಅದು ನೋಡ್ತಾನೆ, ಇದು ನೋಡ್ತಾನೆ, ಇದು ನೋಡ್ತಾರೆ, ಅದು ನೋಡ್ತಾರೆ. ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಾವು ಕೊಡ್ಬೇಕಲ್ಲ. ನನ್ನ ಪ್ರಕಾರ ಪ್ರೇಕ್ಷಕರನ್ನ ದೂರೋದೇ ತಪ್ಪು. ನಾವು ಕೊಡುವಂತಹ ಸಿನಿಮಾ ಕೊಟ್ರೆ, ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರೆ ಥಿಯೇಟರ್ ಅಲ್ಲಿ ಬಂದೇ ಬರ್ತಾರೆ ಜನ. ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ. ಅಣ್ಣವ್ರ ಹಾಡು ಇದೆಯಲ್ಲ, ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ. ಮನೋರಂಜನೆ ಎಲ್ರಿಗೂ ಬೇಕ್ರೆ, ನನಗೂ ಬೇಕು, ನಿಮ್ಗೂ ಬೇಕು. ನಾವು ಆಕ್ಟಿಂಗ್ ಮಾಡ್ತೀವಿ, ಇವ್ರು ಡೈರೆಕ್ಟ್ ಮಾಡ್ತಾರೆ, ನೀವು ಆಂಕರಿಂಗ್ ಮಾಡ್ತೀರಾ, ಅವ್ರು ಕ್ಯಾಮ್ರಾ ಕೆಲಸ ಮಾಡ್ತಾರೆ. ಇಷ್ಟು ನಾವು ಸಿಸ್ಟಮ್ ಅಲ್ಲಿ ಇದ್ರೂ ಕೂಡ ಯಾರಾದ್ರೂ ಬಂದು ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂದ್ರೆ ಟಿಕೆಟ್ ಬೈ ಮಾಡಿ ಹೋಗಿ ನೋಡಿ ಆ ಪಾತ್ರಕ್ಕೆ ಕನೆಕ್ಟ್ ಆಗ್ಬಿಡ್ತೀವಿ. ಅವ್ರ ಅತ್ತಾಗ ಅಳ್ತೀವಿ, ನಕ್ಕಾಗ ನಗ್ತೀವಿ. ಅಂದ್ರೆ ನಾವು ಸಿನಿಮಾದವ್ರಾಗಿ ಕೂಡ ಅದು ಮಾಡ್ತೀವಿ ಅಂದ್ರೆ ಮನಸ್ಸು ಅಷ್ಟು ಮುಗ್ಧ. ದಿಲ್ ತೋ ಬಚ್ಚಾ ಹೇಜಿ ಅಂತ ಮನಸ್ಸು ಮುಗ್ಧ. ಅದು ಕೊಡುವಂತಹ ಪ್ರಾಡಕ್ಟ್ ಕೊಡ್ಬೇಕು. ಅವ್ರಿಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು, ನೋಡ್ತಾರೆ. ದಯವಿಟ್ಟು ಪ್ರೇಕ್ಷಕರನ್ನ ಹೇಳಲೇಬೇಡಿ ಬರ್ತಿಲ್ಲ ಅಂತ. ನಾವು ಕೊಡ್ತಿಲ್ಲ ಅಂತ ಹೇಳ್ಬೇಕು. ನಾವು ಕೊಟ್ಟ ಖಂಡಿತವಲ್ಲ ಬರ್ತಾರ. ಚಿತ್ರದ ಹೀರೋಯಿನ್ ಬಗ್ಗೆ ಒಂದೆರಡು ಮಾತು ಹೇಳಿದಾರೆ ಸರ್, ಮಾಳವಿಕಾ ನಾಯರ್ ಅವ್ರ ಬಗ್ಗೆ. ನೈಸ್ ಕ್ಯಾರೆಕ್ಟರ್, ಎಮೋಷ್ನಲ್ಲು ಇದೆ ಕ್ಯಾರೆಕ್ಟರ್ ಅಲ್ಲಿ, ಒಂದು ಫನ್ನು ಇದೆ. ಒಂದು ಅಂದ್ರೆ ನಿಮ್ಗೆ ಸೆಟಲ್ಡ್ ಆಗಿ ತಗೊಂಡು ಹೋಗ್ಬೇಕು ಹೀರೋ ಜೊತೆಲಿ. ಆ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಜನ ಕೃಷ್ಣಂ ಪ್ರಣಯ ಸಖಿನ ಥಿಯೇಟ್ರಿಗೆ ಬಂದು ನೋಡ್ಬೇಕು? ಡೆಫಿನೆಟ್ಲಿ ನಾವು ಕುಂಕುಮ ಕೊಟ್ಬಿಟ್ಟು ನಿಂತುಕೊಳ್ಳಲ್ಲ. ಸೊ ಡೆಫಿನೆಟ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೀರಿಯನ್ಸ್ ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ನನ್ಗೆ ಏನಂದ್ರೆ ಈ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ದೇ ಲವ್ ದ ಮ್ಯೂಸಿಕ್, ದೇ ಹ್ಯಾವ್ ಟು ವಾಚ್ ಮೂವಿ ಫಸ್ಟ್ ಥಿಂಗ್. ಈ ಸಿನಿಮಾಗೆ ಮಾತ್ರ. ಅಂಡ್ ಕ್ರೈಮ್ ಅಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಫಿಲ್ಮ್ಸ್ ಆಲ್ರೆಡಿ ಲಾಸ್ಟ್ 4-5 years ನೋಡ್ತಿದ್ದೀರಾ, ವೆದರ್ ಸಿನಿಮಾ or OTT. ಐ ಥಿಂಕ್ ಈಗ ಜಾನರ್ ಚೇಂಜ್. ಈಗ ಇಟ್ಸ್ ಟೈಮ್ ಟು ಚೇಂಜ್. ಕಮ್ ಲೆಟ್ ಅಸ್ ಹ್ಯಾವ್ ದ ಫ್ಯಾಮಿಲಿ ಸಿನಿಮಾಸ್ ನೋಡೋಣ, ಒಂದು ಬ್ಯೂಟಿಫುಲ್ ಸಾಂಗ್ಸ್ ನೋಡೋಣ. ಆ ಮೂಡಲ್ಲಿ ಇದ್ದಾರೆ. ಆ ಮೂಡಲ್ಲಿ ಇದಾರಾ ಇಲ್ಲ ಅಂತ ನಂಗೆ ಎಕ್ಸಾಂಪಲ್ ನಮ್ ಸಾಂಗ್ ಅಲ್ವಾ, ಪ್ರೂವ್ಡ್ ಅದು. ಓ ಇವ್ರು ಆ ಮೂಡಲ್ಲಿ ಇದಾರ ಅಂದ್ರೆ ಇದಾರೆ, ಕಾಯ್ತಾ ಇದಾರೆ. ಆಕ್ಚುಲಿ ಈಗ August 15th ಕಾಯ್ತಾ ಇದಾರೆ. ಅದು ಬೇರೆ ಲ್ಯಾಂಡ್ ಮೈನು ಗಿನ್ ಮೈನು ಬಿಲ್ಡಪ್ ನಾವೇನು ಮಾಡಲಿಲ್ಲ ಇದ್ರಲ್ಲಿ. ಬೇಡ ಏನು ಬೇಡ, ವಿಲ್ ಗೋ ಸೆಟಲ್ಡ್.
ಜನಗಳಿಗೆ ಕಣ್ಣೇ ಸ್ಟ್ರೇನ್ ಮಾಡಬಾರ್ದು. ನೀವು ನೋಡಿ ಜಗ ಏನು ಬೇಡ ಸರ್, ನೀಟಾಗಿ ಬರ್ತಾರೆ, ಟಿಕೆಟ್ ತಗೋತಾರೆ, ನೀಟಾಗಿ ಕೂತ್ಕೋಬೇಕು, ಸೆಟಲ್ಡ್ ಆಗಿರ್ಬೇಕು, ಅವ್ರಿಗೆ ಸ್ಟ್ರೇನ್ ಆಗಬಾರ್ದು. ಈ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ ಮಾಡಿದ್ರು. ಟ್ರೈನಿಂಗ್ ಎದಕ್ಕಂದ್ರೆ ಈವನ್ ಐ ಡಿಸ್ಕಸ್ ವಿತ್ ಕ್ಯಾಮ್ರಾಮನ್ ಹೇಳಿದೆ, ನಾನು ಎಲ್ಲೂ ಫಾಸ್ಟ್ ಮೂಮೆಂಟ್ಸ್ ಕೊಡೋದೇ ಇಲ್ಲ. ಎವ್ರಿಥಿಂಗ್ ಹ್ಯಾಸ್ ಸ್ಮೂತ್ ಆಗಿ ಇರ್ಬೇಕು ಅನ್ನೋದು. ಸಮ್ ಟೈಮ್ಸ್ ನಾನು ಸಿಂಗಲ್ ಸುಮ್ಮನೆ ಫ್ರೇಮ್ ಇಟ್ಬಿಡ್ತೀನಿ, ಡೆಕೋರೇಟ್ ಮಾಡ್ಕೊಂಡು ಮಾಡಿ. ಬಿಕಾಸ್ ಜನಕ್ಕೆ ದಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ದೇ ಹ್ಯಾಡ್. ಕರೆಕ್ಟ್. ಕಳೆದ ಲಾಸ್ಟ್ 4-5 ಅದೇ ನೋಡ್ತಾರೆ ಥಿಯೇಟರ್ಸ್ OTT ಅಲ್ಲಿ. ನಮ್ಗೆ ಅದು ಬೇಕಾಗಿಲ್ಲ. ಸೊ ಇಸ್ನ್ ಪ್ಲೆಸೆಂಟ್ ಆಗಿ ಕೊಡೋಣ ಅಂತ. ಸೊ ದಟ್ಸ್ ವಾಟ್. ಅಂಡ್ ಐ ಬಿಲೀವ್ ಫಿಲಮ್ ಆಡಿಯನ್ಸ್ ಡಿಸೈಡ್ ಮಾಡ್ಕೊಂತಾರೆ. ಅದು ದೇ ವೋಂಟ್ ಸೇ ಟು ಅಸ್ ನೀವು ಈ ಯಾಕೆ ನೋಡ್ಬೇಕಂತ ನಂಗೆ ಯಾವ ಫೋನ್ ಮಾಡ್ಕೆ ಆಗಲ್ಲ. ಸೊ ನಾನು ಮಾಡಿದೆ. ಆಮೇಲೆ ನೀವು ಬನ್ನಿ ಅಂತ ಕೇಳಿದ್ರೆ ಯಾವ ಆಡಿಯನ್ಸ್ ಬರಲ್ಲ. ಹಂಗಿದ್ರೆ ಎಲ್ಲ ಸಿನಿಮಾಗೆ ಬರ್ತಾರೆ, ನಾವು ಕೇಳ್ಕೊಂತೀವಿ. ವಿ ಆರ್ ಬಿಯಾಂಡ್ ಡಿಸೈಡ್ ಮಾಡ್ತಾರೆ, ಅವರೇ ಡಿಸೈಡ್ ಮಾಡ್ಕೊಂತಾರೆ ಟು ಕಮ್ ಆರ್ ನಾಟ್. ನನ್ಗೆ ಅವರೇ ಡಿಸೈಡ್ ಮಾಡಿದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಮೈ ಆಡಿಯೋ ಹಿಟ್. ಇಲ್ಲಾಂದ್ರೆ ಅದು ಮಾಡೋದೇ ಇಲ್ಲ ಅವರು. ಒಂದು ಒಳ್ಳೆಯ ಫ್ಯಾಮಿಲಿ ಸಿನಿಮಾ ಮಾಡಿದ್ವಿ, ದಯವಿಟ್ಟು ಎಲ್ಲ ಆಮೇಲೆ ಒಂದ್ ನೋಡಿ ಹರಿಸಿ. ದ ಆಡಿಯನ್ಸ್ ಡೋಂಟ್ ಕರ್ಸಸ್. ನಾವು ಕೆಲವೊಂದು ಸಿನಿಮಾಗ ₹100 ಬೈಕ್ ನೋಡಿ, ನೀವು ದುಡ್ಡು ವೇಸ್ಟ್ ಟೈಮು ವೇಸ್ಟ್ ಅಂತ ಹೇಳಲ್ಲ ಆಡಿಯನ್. ಸರ್ ಟೈಮ್ ವೇಸ್ಟ್ ಮಾಡ್ಬಿಟ್ಟ ಅಂತಾರೆ, ದುಡ್ಡು ವೇಸ್ಟ್ ಆಯ್ತು ಅಂತ ಹೇಳಲ್ಲ ಅವ್ರು ಅನ್ಕೋಬಹುದು. ಪಿಕ್ಚರ್ ಇಂದ ಆಚೆ ಅಯ್ಯೋ ಗುರು ತಲೆನೋವು, ಟೈಮ್ ವೇಸ್ಟ್ ಮಾಡ್ಬಿಟ್ಟ. ಸೊ ಆ ತರ ದೇ ವೋಂಟ್ ಕರ್ಸಸ್. ದೇ ಸೆಡ್ ಓಕೆ ಗುಡ್ ಸಿನಿಮಾ ಅಂತ. ದಟ್ಸ್ ವೇರ್ ಇಟ್ ಗ್ಯಾರಂಟಿ. ಸರ್, ನಿಮಗೊಬ್ರು ಫ್ಯಾನ್ ಒಂದು ಮೆಸೇಜ್ ಕಳ್ಸಿದ್ದಾರೆ, ಅದನ್ನ ಓದ್ಲೇಬೇಕಂತೆ ನಾನು. 1 ನಿಮಿಷ ಆಗುತ್ತೆ. ಸೊ ಇದು ಎಲ್ಲ ನಿಮ್ ಮೂವೀಸ್ ಸೇರಿ ಮಾಡಿರೋ ಒಂದು ಕವನ ಅಂತ. ಓಕೆ. ಚೆಲ್ಲಾಟ ಆಡುತ್ತಾ ಮುಂಗಾರು ಮಳೆಯಲ್ಲಿ ನೆಂದು ಹುಡುಗಾಟದಿಂದ ಚೆಲುವಿನ ಚಿತ್ತಾರ ಬಿಡಿಸಿ ಕೃಷ್ಣನಾಗಿ ಗಾಳಿಪಟ ಹಾರಿಸಿ ಅರಮನೆಗೆ ಬಂದು ಬೊಂಬಾಟ್ ಸಂಗಮದಲ್ಲಿ ಸರ್ಕಸ್ ಮುಗಿಸಿ ಮಳೆಯಲ್ಲಿ ಜೊತೆಯಲ್ಲಿ ಬಹಳ ಉಲ್ಲಾಸ ಉತ್ಸಾಹದಿಂದ ಏನೋ ಒಂಥರ ಕೂಲ್ ಆಗಿ ಮದುವೆ ಮನೆಗೆ ಬಂದು ಶೈಲು ಜೊತೆ ಲವ್ ಆಗಿ ಮುಂಜಾನೆ ಆದ್ಮೇಲೆ ರೋಮಿಯೋ ಥರ ಮಿಸ್ಟರ್ 420 ಆಟ ಆಡಿ ಆಟೋ ರಾಜನ ಹಾಗೆ ಆಟೋ ಓಡಿಸಿ ಎಲ್ಲರಿಗೂ ಸಕ್ಕರೆ ಕೊಟ್ಟು ಶ್ರಾವಣಿ ಸುಬ್ರಹ್ಮಣ್ಯನ ಜೊತೆ ದಿಲ್ ರಂಗೀಲ ಮಾಡಿ ಖುಷಿ ಖುಷಿಯಾಗಿ ಬುಗುರಿ ಬಿಟ್ಟು ಸ್ಮೈಲ್ ಕಿಂಗ್ ಅಂತ ಒಳ್ಳೆ ಝೂಮ್ ಅಲ್ಲಿ ಮುಂಗಾರು ಮಳೆ 2 ಮಾಡಿ ಸುಂದರಾಂಗ ಜಾಣನಾಗಿ ಸೈಲೆಂಟ್ ಆಗಿ ಪಟಾಕಿ ಹೊಡೆದು ಮುಗುಳು ನಗೆ ಬೀರಿ ಎಲ್ಲರಿಗೂ ಚಮಕ್ ಕೊಟ್ಟು ಆರೆಂಜ್ ತಿನ್ನಿಸಿ 99 ಅಂತ ಗಿಮಿಕ್ ಮಾಡಿ ಗೀತಾ ಜೊತೆಗೆ ಸಖತ್ತಾಗಿ ಗಾಳಿಪಟ 2 ಹಾರಿಸಿ ತ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಬಾನದಾರಿಯಲ್ಲಿ ಈಗ ಕೃಷ್ಣಂ ಪ್ರಣಯ ಸಖಿ ಅಂತ ಬಂದಿದ್ದಾರೆ ನಿಮ್ಮೆಲ್ಲರ ಗೋಲ್ಡನ್ ಹಾರ್ಟೆಡ್ ಹುಡುಗ ಗಣೇಶ್. ಅವರಿಗೆ ಶುಭವಾಗಲಿ ಅಂತ. ನಿಮ್ಮ ಡೈ ಹಾರ್ಡ್ ಫ್ಯಾನ್ ಅವರು. ಪ್ರಭುದೇವ್ ಅಂತ. ಪ್ರಭುದೇವ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ ಪ್ರೀತಿಗೆ, ನಿಮ್ ಪ್ರೀತಿ ಹೀಗೆ ಇದ್ರೆ ಇನ್ನು ನೀವು ಕವನ ದೊಡ್ಡದಾಗಿ ಬರೀಬಹುದು. ಥ್ಯಾಂಕ್ ಯು. ನಮ್ಮ ಪವರ್ ಟಿವಿ ತಂಡದ ಕಡೆಯಿಂದ ನಿಮ್ಮ ತಂಡಕ್ಕೆ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡ್ರಿ. ಥ್ಯಾಂಕ್ ಯು. ವೀಕ್ಷಕರೇ, ಆಗಸ್ಟ್ 15 ಇದೆ. ಆಗಸ್ಟ್ 15 ಕೃಷ್ಣಂ ಪ್ರಣಯ ಸಖಿ ಚಿತ್ರ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಚಿತ್ರವನ್ನ ನೋಡಿ. ಯಾಕಂದ್ರೆ ಸಾಲು ರಜೆ ಕೂಡ ಇದೆ. ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇರೋದ್ರಿಂದ ಎಲ್ರಿಗೂ ರಜೆ ಇರುತ್ತೆ. ಆರಾಮಾಗಿ ಹಬ್ಬ ಮುಗಿಸ್ಕೊಂಡು ಸಂಜೆ ಆಯ್ತು ಅಂತಂದ್ರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಕೃಷ್ಣಂ ಪ್ರಣಯ ಸಖಿ ಚಿತ್ರವನ್ನ ನೋಡಿ. ಬೆಳಗಿಂದನೂ ಬನ್ನಿ, ಬೆಳಿಗ್ಗೆನೂ ಹೋಗಿ, ಮಧ್ಯಾಹ್ನನೂ ಹೋಗಿ, ಸಂಜೆನೂ ಹೋಗಿ ನೋಡಿ ಹಾರೈಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.